Hi, I'm Kaviraj from scoringtarget.com. In today's session, we are going to discuss poem number 3, I Am the Land, important 3 marks question and answer for SSLC exam preparation. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಮಕ್ಕಳಿಗಾಗಿ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಸ್ಪೆಷಲ್ ಆಗಿ 3 ಅಂಕದ SA2 ಕ್ವಶನ್ಗಳನ್ನು ನೋಡ್ತಾ ಇದ್ವಿ. ಸೊ ಇಲ್ಲಿ ಒಟ್ಟಾರೆ 7 ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ. ಈ 7 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಓದಿದರೆ ನಿಮಗೆ ಈ ಪೋಯಮ್ದಿಂದ 3 ಅಂಕವನ್ನು ಖಂಡಿತವಾಗಿ ಪಡ್ಕೋಬಹುದು. ಸೊ ಈ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿದ್ರೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ SSLC ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಓಕೆ, ಸೊ ಮೊದಲ ಪ್ರಶ್ನೆ, ವಾಟ್ ಈಸ್ ದ ಸೆಂಟ್ರಲ್ ಐಡಿಯಾ ಆಫ್ ದಿ ಪೋಯಮ್ ಐ ಆಮ್ ದಿ ಲ್ಯಾಂಡ್? ಸೊ ಐ ಆಮ್ ದಿ ಲ್ಯಾಂಡ್ ಒಂದು ಕವನದ ಒಂದು ಸಂದೇಶ ಏನು, ಮುಖ್ಯವಾದ ಒಂದು ಮೆಸೇಜ್ ಏನು ಅಂತ ಪ್ರಶ್ನೆ ಇದೆ. ಐ ಆಮ್ ದಿ ಲ್ಯಾಂಡ್ ಈಸ್ ಅ ಶಾರ್ಟ್ ಪೋಯಮ್ in which the poet has a personified land and it underlines the fact that man tries to dominate land. ಅಂದರೆ ಈ ಕವನದಲ್ಲಿ ಕವಿತ್ರಿ ಮಾಡ್ತಾರೆ, ಭೂಮಿ ತಾಯಿಯನ್ನು ಇಲ್ಲಿ ಒಂದು ಸ್ಪೀಕರ್ ಆಗಿ ರೀಪ್ರೆಸೆಂಟ್ ಮಾಡೋ ಮೂಲಕ ಇಲ್ಲಿ ಮನುಷ್ಯ ತನ್ನನ್ನು ಭೂಮಿಯ ಮೇಲೆ ಯಾವ ಥರ ಡಾಮಿನೇಟ್ ಮಾಡ್ತಾನೆ, ಯಾವ ಥರದನ್ನ ಹಕ್ಕನ್ನು ಸಾಧಿಸ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದೌ ಹಿ ಡಸಂಟ್ ಓನ್ ಇಟ್. ನೋಡಿ, ಭೂಮಿ ತನ್ನ ಸ್ವಂತ ಇಲ್ಲ ಅಂದರೂ ಕೂಡ ಮನುಷ್ಯ ಭೂಮಿಯನ್ನು ಯಾವ ಥರ ತನ್ನ ಒಂದು ಅಧೀನಕ್ಕೆ ಪಡ್ಕೋತಾನೆ ಅನ್ನೋದನ್ನು ಇಲ್ಲಿ ಹೈಲೈಟ್ ಮಾಡಿ ಹೇಳಲಾಗಿದೆ. ಹಿ ಟೇಕ್ಸ್ ಪ್ರೈಡ್ ಇನ್ ಪೊಸೆಸಿಂಗ್ ದ ಲ್ಯಾಂಡ್, ಬೈಸ್ ಆ್ಯಂಡ್ ಸೆಲ್ಸ್ ಇಟ್. ಸೊ ಭೂಮಿಯನ್ನು ತನ್ನ ಸ್ವಂತಕ್ಕೆ ಮಾಡ್ಕೋದ್ರಲ್ಲಿ ಆತನ ಒಂದು ಗರ್ವ ಅಡಗಿದೆ. ಜೊತೆಗೆ ಆತ ಭೂಮಿಯನ್ನು ಖರೀದಿ ಮಾಡ್ತಾನೆ, ಮಾರ್ತಾನೆ. ದ ಲ್ಯಾಂಡ್ ವೇಟ್ಸ್ ಪೇಷೆಂಟ್ಲಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಭೂಮಿ ತಾಯಿ ಸಹನೆಯಿಂದ ಸಹಿಸ್ಕೋತಾಳೆ. ಇದೇ ಈ ಕವನದ ಒಂದು ಸೆಂಟ್ರಲ್ ಐಡಿಯಾ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕ್ವೆಶನ್, ವಾಟ್ ವರ್ ದ ಫೀಲಿಂಗ್ಸ್ ಆಫ್ ದಿ ಲ್ಯಾಂಡ್ ಎಕ್ಸ್ಪ್ರೆಸ್ಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಸೊ ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಭೂಮಿಯ ಅಂದರೆ ಭೂಮಿ ತಾಯಿಯ ಯಾವ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ? ಆನ್ಸರ್, ದ ಲ್ಯಾಂಡ್ ವೇಟ್ಸ್ ಪೇಷೆಂಟ್ಲಿ. ಅಂದರೆ ಇಲ್ಲಿ ಭೂಮಿ ತಾಯಿಯ ಒಂದು ಸಹನಶೀಲತೆ, ಒಂದು ತಾಳ್ಮೆಯ ಒಂದು ಗುಣವನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ವೆನ್ ಸಮ್ ಒನ್ ಪ್ಲಾಂಟ್ಸ್ ಟ್ರೀಸ್, ಗ್ರಾಸ್ ಆರ್ ವೆನ್ ಚಿಲ್ಡ್ರನ್ ಡ್ಯಾನ್ಸ್ ಆನ್ ಇಟ್, ದ ಲ್ಯಾಂಡ್ ಫೀಲ್ಸ್ ಅ ಪ್ಲೇಸರಬಲ್ ಟಿಕ್ಕಲ್. ಸೊ ಭೂಮಿ ಮೇಲೆ ಜನ ಉಳುಮೆ ಮಾಡ್ತಾರೆ, ಬೇಸಾಯ ಮಾಡ್ತಾರೆ, ಹುಲ್ಲು ಮರ ಗಿಡಗಳನ್ನು ಬೆಳೀತಾರೆ, ಮಕ್ಕಳು ಆಟ ಆಡ್ತಾರೆ. ಬಟ್ ಇದು ಯಾವುದೂ ಅವಳು ತನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳದೆ ಸಂತೋಷವನ್ನು ಪಡ್ಕೋತಾಳೆ. However, the land is anguished when the man tries to make boundaries using wires and fences. ಬಟ್ ಭೂಮಿ ತಾಯಿಗೆ ಯಾವಾಗ ಕೋಪ ಬರುತ್ತೆ ಅಂದರೆ, ಈ ಭೂಮಿ ನಂದು, ಈ ಹೊಲ ನಂದು, ಈ ಪ್ಲಾಟ್ ನಂದು ಅಂತ ಬೇಟಿ ಹಾಕ್ಕೊಂಡು ಜಗಳ ಆಡ್ತಾರಲ್ಲ, ಅದು ಅವಳಿಗೆ ಎಷ್ಟಾಗೋದಿಲ್ಲ. ದ ಪೋಯಮ್ ಎಂಡ್ಸ್ ವಿತ್ ಅ ಥಾಟ್ ಪ್ರೊವೋಕಿಂಗ್ ಸ್ಟಾನ್ಸಾ ದ್ಯಾಟ್ ಕ್ವೆಶನ್ಸ್ ಕ್ಯಾನ್ ಯು ಫೆನ್ಸ್ ದ ಪ್ಲಾನೆಟ್ ಅರ್ತ್. ಸೊ ಈ ಒಂದು ಕವನದ ಕೊನೆಯಲ್ಲಿ ಭೂಮಿ ತಾಯಿ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ, ಭೂಗ್ರಹಕ್ಕೆ ಬೇಲಿ ಹಾಕಲು ಮನುಷ್ಯನಿಗೆ ಸಾಧ್ಯನಾ ಅಂತ. ಸೊ ಈ ಥರದ ಭಾವನೆಗಳನ್ನು ಭೂಮಿ ತಾಯಿ ಈ ಕವನದಲ್ಲಿ ವ್ಯಕ್ತಪಡಿಸಿದ್ದಾಳೆ. ನಾವು ಥರ್ಡ್ ಕ್ವೆಶನ್, ವಾಟ್ ಕ್ವಾಲಿಟೀಸ್ ಆಫ್ ದ ಅರ್ತ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಭೂಮಿ ತಾಯಿಯ ಒಂದು ಯಾವ ಗುಣಲಕ್ಷಣಗಳನ್ನು, ಕ್ವಾಲಿಟಿಗಳನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ. ಆನ್ಸರ್, ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್, ದ ಪೋಯಟ್ ಡೆಪಿಕ್ಟ್ಸ್ ದ ಮದರ್ ಅರ್ತ್ ಆ್ಯಸ್ ಅ ಸ್ಪೀಕರ್. ಸೊ ಈ ಕವನದಲ್ಲಿ ಕವಿತ್ರಿ ಮಾಡ್ತಾರೆ, ಭೂಮಿಯನ್ನೇ ಸ್ಪೀಕರ್ ಆಗಿ ರಿಪ್ರೆಸೆಂಟ್ ಮಾಡ್ತಾರೆ. ಮದರ್ ಅರ್ತ್ ಟೆಲ್ಸ್ ದ್ಯಾಟ್ ಸಿ ವೇಟ್ಸ್ ವಿತ್ ಪೇಷನ್ಸ್ ವೆನ್ ಪೀಪಲ್ ಕ್ಲೇಮ್ ದ್ಯಾಟ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ದೆಮ್. ಈ ಭೂಮಿ ನಂದು ಅಂತ ಜನ ಜಗಳಾಡ್ತಾರಲ್ಲ, ಅವಾಗ ಭೂಮಿ ತಾಯಿ ಎಲ್ಲವನ್ನ ಸಹನೆಯಿಂದ ಸಹಿಸಿಕೊಂಡು ಕೂಡ್ತಾಳೆ. ದೇ ಅಕ್ಯುಪೈ ದ ಲ್ಯಾಂಡ್, ಪ್ಲೋ, ಪ್ಲಾಂಟ್ ಟ್ರೀಸ್, ಗ್ರೋ ಫ್ರೂಟ್ಸ್ ಆ್ಯಂಡ್ ಗ್ರಾಸ್, ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಪ್ಲೇ ಆನ್ ದ ಲ್ಯಾಂಡ್. ಸೊ ಭೂಮಿಯನ್ನು ನಾವು ಸ್ವಾಧೀನಪಡಿಸ್ಕೊಳ್ಳೋದು, ಉಳುಮೆ ಮಾಡೋದು, ಬೇಸಾಯ ಮಾಡೋದು, ಗಿಡ ಮರಗಳು, ಹಣ್ಣು ಹಂಪಲುಗಳನ್ನು ಬೆಳೆದು ಡ್ಯಾನ್ಸ್ ಮಾಡೋದು, ಇವೆಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗ್ತಾಳೆ. ಸೊ ಇಲ್ಲಿ ಮುಖ್ಯವಾಗಿ ಪೇಷನ್ಸ್ ಅಂತಕ್ಕಂಥ ಕ್ವಾಲಿಟಿಯನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇನ್ನು 4ನೇ ಪ್ರಶ್ನೆ, ಹೌ ಡಸ್ ದ ಮರಿನಾ ಡಿ ಬೆಲೆಗೆಂಟ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ದಿ ಲ್ಯಾಂಡ್? ಮರಿನಾ ಡಿ ಬೆಲೆಗೆಂಟ ಅವರು ಭೂಮಿ ತಾಯಿಯ ಒಂದು ಭಾವನೆಗಳನ್ನು ಯಾವ ಥರ ವ್ಯಕ್ತಪಡಿಸಿದ್ದಾರೆ? ಅಥವಾ ಇದೇ ಪ್ರಶ್ನೆ ನಿಮ್ಗೆ ಈ ಥರ ಕೂಡ ಕೇಳ್ಬೋದು, ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ್ಯಾಟ್ ದ ಅರ್ತ್ ಹ್ಯಾಸ್ ಆ್ಯನ್ ಓಷನ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಕವಿತ್ರಿಯವರು ಭೂಮಿ ತಾಯಿಯ ಒಂದು ಸಹನೆಯನ್ನು
ಸಾಗರದಷ್ಟು ಸಮುದ್ರದಷ್ಟು ಸಹನಶೀಲತೆಯನ್ನು ಹೊಂದಿದ್ದಾಳೆ ಅಂತ ಯಾವ ಥರ ವರ್ಣನೆ ಮಾಡಿದ್ದಾರೆ ಅಂತ ಪ್ರಶ್ನೆ. ಸೊ ಆನ್ಸರ್ ನೋಡೋಣ. ಹಿಯರ್ ದ ಪೊಯೆಟ್ ಮರಿನಾ ಡಿ ಬೆಲೆಗೆಂಟ ಎಕ್ಸ್ಪ್ರೆಸ್ ದ ಫೀಲಿಂಗ್ ಆಫ್ ದ ಲ್ಯಾಂಡ್ ಬೀಯಿಂಗ್ ಟು ಬಿ ದಿ ಲ್ಯಾಂಡ್ ಆನ್ ದ ಮದರ್ ಅರ್ತ್. ಇಲ್ಲಿ ಕವಿತ್ರಿಯವರು ಒಂದು ಭೂಮಿ ತಾಯಿಯ ಒಂದು ರೂಪವನ್ನು ತಾಳಿ ಇಲ್ಲಿ ಭೂಮಿಯ ತಾಯಿಯ ರೂಪವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. She tells how the land like some mother is full of patience while her children go about destroying her. ಮಕ್ಕಳು ತಾಯಿಗೆ ಎಷ್ಟೇ ತೊಂದರೆ ಕೊಟ್ಟು ಕೂಡ ತಾಯಿ ಅದನ್ನು ಸಹಿಸ್ಕೋತಾಳೆ. ಅದೇ ಥರ ಭೂಮಿ ತಾಯಿ ಕೂಡ ಮನುಷ್ಯನು ತನ್ನನ್ನೇ ಭೂಮಿಯನ್ನು ಎಷ್ಟೇ ಒಂದು ಹಾಳು ಮಾಡಿದ್ರು ಕೂಡ ಅವಳು ಸಹಿಸ್ಕೋತಾಳೆ. ಈ ಥರ ತಾಯಿಯಷ್ಟು ಒಂದು ಅಗಾಧವಾದ ಒಂದು ತಾಳ್ಮೆ ಶಕ್ತಿಯನ್ನು ಅವಳು ಹೊಂದಿದ್ದಾಳೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇನ್ನು 5ನೇ ಪ್ರಶ್ನೆ, ಐ ವೇಟ್ is repeated 5 times in the poem I am the land. What qualities of the speaker is highlighted through this repetition? ಸೊ ಈ ಕವನದಲ್ಲಿ ಐ ವೇಟ್ ಅಂತಕ್ಕಂಥ ಒಂದು ಫ್ರೇಸನ್ನು, ಒಂದು ಪದವನ್ನು ಪದೇ ಪದೇ ಯೂಸ್ ಮಾಡಿದ್ದಾರೆ, ರಿಪೀಟಾಗಿ ಯೂಸ್ ಮಾಡಿದ್ದಾರೆ. ಈ ಥರ ಈ ಒಂದು ಫ್ರೇಸನ್ನು, ಪದವನ್ನು ರಿಪೀಟಾಗಿ ಬರೆಯೋ ಮೂಲಕ, ಹೇಳೋ ಮೂಲಕ ಯಾವ ಒಂದು ಕ್ವಾಲಿಟಿಯನ್ನು ಇಲ್ಲಿ ಹೈಲೈಟ್ ಮಾಡ್ಕೆ ಹೋಗ್ತಾ ಇದ್ದಾರೆ ಅಂತ. ಆನ್ಸರ್, ದ ರಿಪಿಟೇಷನ್ ಆಫ್ ದಿ ವರ್ಡ್ ವೇಟ್ 5 times in the poem shows that the speaker is the very symbol of patience. ಸೊ ಈ ಕವನದಲ್ಲಿ ಐ ವೇಟ್ ಅನ್ನೋದು 5 ಬಾರಿ ರಿಪೀಟ್ ಮಾಡಿದ್ದಾರೆ. ಇದು ಏನು ತೋರಿಸುತ್ತೆ ಅಂದರೆ ಭೂಮಿಯ ಒಂದು ಸಹನಶೀಲತೆ, ಪೇಷನ್ಸ್. ದ ಸ್ಪೀಕರ್ ಇಸ್ ನಾಟ್ ರ್ಯಾಶ್, ಅಂದರೆ ಇಲ್ಲಿ ಭೂಮಿ ತಾಯಿ ಯಾವುದೇ ಕಾರಣಕ್ಕೂ ರ್ಯಾಶ್ ಆಗಿ ವರ್ತಿಸೋದಿಲ್ಲ, ಕೋಪಗೊಳ್ಳೋದಿಲ್ಲ. ದ ಸ್ಪೀಕರ್ ವೇಟ್ಸ್ ಪೇಷಂಟ್ಲಿ ಫಾರ್ ಎ ಚೇಂಜ್ ಫಾರ್ ದ ಬೆಟರ್. ಸೊ ಮುಂದೆ ಜನ ತಿಳ್ಕೊಂಡು ಅವ್ರು ತಪ್ಪನ್ನು ತಿದ್ಕೋತಾರೆ ಅಂತಕ್ಕಂಥ ಭಾವನೆಯಿಂದ ಭೂಮಿ ತಾಯಿ ಪೇಷಂಟ್ಲಿ ವೆಯ್ಟ್ ಮಾಡ್ತಾಳೆ. ದ ಸ್ಪೀಕರ್ ಇಸ್ ಆಪ್ಟಿಮಿಸ್ಟಿಕ್ ದ್ಯಾಟ್ ದೇರ್ ವಿಲ್ ಬಿ ಅ ಚೇಂಜ್. ಅಂದರೆ ಒಟ್ಟಾರೆಯಲ್ಲಿ ಭೂಮಿ ತಾಯಿ ಏನು ಮಾಡ್ತಾಳೆ, ಒಂದು ಆಶಾಭಾವನೆ, ಆಪ್ಟಿಮಿಸ್ಟಿಕ್ ಅಂದರೆ ಆಶಾಭಾವನೆ ಇಟ್ಕೋತಾಳೆ. ಇವತ್ತಿಲ್ಲ ನಾಳೆ ಜನ ಅರ್ಥ ಮಾಡಿಕೊಂಡು ಭೂಮಿಯನ್ನು ರಕ್ಷಣೆ ಮಾಡ್ತಾರೆ ಅಂತ. ದ ಸ್ಪೀಕರ್ ಹ್ಯಾಸ್ ಫೇತ್ ಇನ್ ದ ಗುಡ್ನೆಸ್ ಆಫ್ ಪೀಪಲ್. ಜನರ ಒಂದು ಒಳ್ಳೆಯ ಗುಣಗಳಲ್ಲಿ ಅವಳು ನಂಬಿಕೆಯನ್ನು ಇಡ್ತಾಳೆ. Now move to this question number 6. What are the activities that go on over the land? ಸೊ ಈ ಭೂಮಿಯನ್ನು ಜನ ಯಾವ ಥರ ಬಳಸ್ಕೋತಾರೆ ಅಥವಾ ಭೂಮಿ ಮೇಲೆ ದಿನನಿತ್ಯ ಮಾಡ್ತಕ್ಕಂಥ ಕೆಲಸಗಳು ಯಾವುದು ಅಂತ ಪ್ರಶ್ನೆ. ಆನ್ಸರ್, ಮ್ಯಾನ್ ಬೈಸ್ ಲ್ಯಾಂಡ್, ಡಿಗ್ಸ್ ದ ಲ್ಯಾಂಡ್ ಆ್ಯಂಡ್ ಪ್ಲಾಂಟ್ಸ್ ಟ್ರೀಸ್, ಗ್ರೋಸ್ ಫ್ರೂಟ್ ಆನ್ ಇಟ್. ಮನುಷ್ಯ ಏನು ಮಾಡ್ತಾನೆ, ಭೂಮಿಯನ್ನು ಅಗಿತಾನೆ. ಅಗಿಯೋದಂದರೆ ಗಣಿಗಾರಿಕೆ ಮಾಡೋದು. ಭೂಮಿಯನ್ನು ಖರೀದಿ ಮಾಡ್ತಾನೆ, ಭೂಮಿಯನ್ನು ಮಾರ್ತಾನೆ, ಗಿಡಗಳನ್ನು ಹಚ್ತಾನೆ, ಹಣ್ಣುಗಳನ್ನ ಬೆಳಿತಾನೆ. ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಪ್ಲೇ ಆನ್ ದ ಲ್ಯಾಂಡ್. ಮಕ್ಕಳು ಭೂಮಿ ಮೇಲೆ ಆಟ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಮ್ಯಾನ್ ಆಲ್ಸೋ ಫೆನ್ಸಸ್. ಅಷ್ಟೇ ಅಲ್ಲ, ಮನುಷ್ಯ ಈ ಭೂಮಿಗೆ ಬೇಲಿಯನ್ನು ಹಾಕ್ತಾನೆ. ಆ್ಯಂಡ್ ಮೇಕ್ಸ್ ಬೌಂಡ್ರೀಸ್ ಓವರ್ ದ ಲ್ಯಾಂಡ್. ಸೊ ಭೂಮಿ ಮೇಲೆ ಬೌಂಡ್ರಿಗಳನ್ನು ಮಾಡೋ ಮೂಲಕ ಇದು ನನ್ನ ದೇಶ, ಇದು ನಿನ್ನ ದೇಶ, ಇದು ನನ್ನ ಪ್ಲಾಟು, ನಿನ್ನ ಪ್ಲಾಟು ಅಂತ ಜಗಾಡ್ತಾರೆ. ಸೊ ಈ ಥರದ ಒಂದು ಆ್ಯಕ್ಟಿವಿಟೀಸ್ಗಳು ಈ ಭೂಮಿ ಮೇಲೆ ನಡೀತಾ ಇವೆ. ಆ ಕೊನೆಗೆ ಪ್ರಶ್ನೆ, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್. ಭೂಗ್ರಹದ ಸುತ್ತಲೂ ನನಗೆ ಬೇಲಿ ಹಾಕಲು ಆಗೋದಿಲ್ಲ. ಫೆನ್ಸ್ ಅಂದರೆ ಬೇಲಿ, ಪ್ಲಾನೆಟ್ ಅಂದರೆ ಗ್ರಹ, ಪ್ಲಾನೆಟ್ ಅರ್ತ್ ಅಂದರೆ ಭೂಗ್ರಹ. ಅಂದರೆ ಭೂಮಿಯ ಸುತ್ತಲೂ ನನಗೆ ಬೇಲಿ ಹಾಕಲು ಆಗೋದಿಲ್ಲ ಅಂತ ಇಲ್ಲಿ ಭೂಮಿ ತಾಯಿ ಮನುಷ್ಯನನ್ನು ಉದ್ದೇಶಿಸಿ ಹೇಳ್ತಾಳೆ. ಹೌ ಡು ಯು ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಫ್ರಮ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಸೊ ಈ ಹೇಳಿಕೆಯನ್ನು ಯಾವ ಥರ ಸಮರ್ಥಿಸಿ ಬರೀತೀರಿ ಅಂತ. ಆನ್ಸರ್, ಆಸ್ ಮ್ಯಾನ್ ಕಂಟಿನ್ಯೂಸ್ ಟು ಎಕ್ಸ್ಪ್ಲಾಯ್ಟ್ ದ ಲ್ಯಾಂಡ್ ಇಟ್ ವಾಂಚಸ್ ಎವ್ರಿಥಿಂಗ್ ಪೇಷಂಟ್ಲಿ. ಮನುಷ್ಯ ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾನೆ, ಆದರೂ ಕೂಡ ಎಲ್ಲವನ್ನು ನೋಡ್ತಾ ಭೂಮಿ ತಾಯಿ ಸುಮ್ಮನೆ ಕೂತಿದ್ದಾಳೆ. ಬಟ್ ವೆನ್ ಪೀಪಲ್ ಪುಟ್ ಅ ಫೆನ್ಸ್ ಅರೌಂಡ್ ದೇರ್ ಪ್ರಾಪರ್ಟಿ ವಿತ್ ಅ ಸೆಲ್ಫಿಶ್ ಮೋಟಿವ್ ದ ಲ್ಯಾಂಡ್ ಬಿಕಮ್ಸ್ ಅ ಸೆಲ್ಫ್ ಅಸರ್ಟಿವ್. ಸೊ ಯಾವಾಗ ಈ ಭೂಮಿ ನಂದು, ಈ ಹೊಲ ನಂದು, ಈ ದೇಶ ನಂದು ಅಂತ ಆ ದೇಶಕ್ಕೆ ತಮ್ಮ ಹೊಲಗಳಿಗೆ ಬಾರ್ಡ್ರನ್ನು ಹಾಕೋತಾರೆ, ಬೇಲಿಯನ್ನು ಹಾಕ್ತಾರಲ್ಲ, ಆವಾಗ ಮಾತ್ರ ತಾಯಿಗೆ ಕೋಪ ಬರುತ್ತೆ. ಯಾಕಂದರೆ ಬೇಲಿ ಹಾಕಿದರೆ ಅವಳಿಗೆ ಕೊರಳಿಗೆ ಒಂದು ಉರುಳು ಹಾಕಿದ ಹಾಗೆ, ಉಸಿರು ಗಟ್ಟಿದ ಹಾಗೆ ಫೀಲಿಂಗನ್ನು ಮಾಡ್ಕೋತಾಳೆ. ಅದಕ್ಕಾಗಿ ಈ ಹೇಳಿಕೆಯನ್ನು ಹೇಳ್ತಾಳೆ. ಇಟ್ ರಿಮೈಂಡ್ಸ್ ದೆಮ್ ದ್ಯಾಟ್ ದ ಹೋಲ್ ಅರ್ತ್ ಈಸ್ ದೇರ್ ಹೋಮ್ ಆ್ಯಂಡ್ ದೇ ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಹೋಲ್ ಪ್ಲಾನೆಟ್. ಅದಕ್ಕೆ ಭೂಮಿ ತಾಯಿ ಹೇಳ್ತಾಳೆ, ಇಡೀ ಭೂಮಿನೇ ನಿಂತಿದೆ, ಮತ್ತೆ ನೀನು ಯಾಕೆ ಬೇಲಿ ಹಾಕ್ತೀಯಾ? ಅದಕ್ಕೆ ಇಡೀ ಭೂಗ್ರಹದ ಸುತ್ತಲೂ ನಿನಗೆ ಬೇಲಿ ಹಾಕಲಾಗೋದಿಲ್ಲ. ಭೂಮಿ ಮುಂದೆ
ನಿನ್ನ ಶಕ್ತಿ ಸಾಮರ್ಥ್ಯ ಏನೂ ಅಲ್ಲ ಅನ್ನೋದನ್ನು ಈ ಮೂಲಕ ಭೂಮಿ ತಾಯಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಸೊ ಇಷ್ಟು ಈ ಪದ್ಯಗಳಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಉತ್ತರ. ಈ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿದ್ರೆ ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಳ್ಳಿ. SSLC ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ನೋಟ್ಸನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀನಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿದೆ. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.